ಮಡಿವಾಳ ಮಾಚಿದೇವರ ಜಯಂತಿ ಅಂಗವಾಗಿ ಮಡಿವಾಳ ಸಮಾಜದ ಮಹಿಳಾ ಘಟಕದ ಜಿಲ್ಲಾ ಅಧ್ಯಕ್ಷರಾದ ಜಮುನಾ ಕೇಶವ ಅವರು ನಗರದ ಗದ್ವಾಲ್ ರಸ್ತೆಯಲ್ಲಿರುವ ಜೂರಿ ಬೆಟ್ಟದ ಮಡಿವಾಳ ಮಾಚಿದೇವರ ದೇವಸ್ಥಾನದಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಿದರು. ಮಡಿವಾಳ ಮಾಚಿದೇವರ ದೇವಸ್ಥಾನದಲ್ಲಿ ರುದ್ರಾಭಿಷೇಕ, ಎಲೆಪೂಜೆ ಕಾರ್ಯಕ್ರಮ ಜರುಗಿತು. ನಂತರ ಜಮುನಾ ಕೇಶವ ಅವರು ಕಲ್ಯಾಣ ಕ್ರಾಂತಿ ಸಮಯದಲ್ಲಿ ವಚನಗಳನ್ನು ರಕ್ಷಣೆ ಮಾಡಿದ ಇಂತಹ ಶರಣ ಮಡಿವಾಳ ಮಾಚಿದೇವರ ಜಯಂತಿಯನ್ನು ಸರ್ಕಾರದಿಂದಲೇ ಆಚರಿಸುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದರು. ವೀರ ಗಣಚಾರ್ಯ ಮಡಿವಾಳ ಮಾಚಿದೇವರು ಕಾಯಕ ನಿಷ್ಠಾವಂತರಾಗಿದ್ದರು ಹಾಗೂ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ಕಟ್ಟುವಲ್ಲಿ ಪ್ರಮುಖ ಪಾತ್ರವು ವಹಿಸಿದರು. ಮಡಿವಾಳ ಮಾಚಿದೇವರ ಆದರ್ಶಗಳನ್ನು ಪ್ರತಿಯೊಬ್ಬರೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ಎಡೆದೊರೆನಾಡು ರಾಯಚೂರು ಜಿಲ್ಲಾ ಉತ್ಸವ 2026ರ ಅಂಗವಾಗಿ ಜಿಲ್ಲಾ ಆಡಳಿತ ರೂಪಿಸಿರುವ ಜ್ಯೋತಿ ರಥಯಾತ್ರೆಗೆ ಫೆಬ್ರವರಿ 1ರಂದು ಚಾಲನೆ ಸಿಕ್ಕಿತು. ನಗರದ ಐತಿಹಾಸಿಕ ಕರ್ನಾಟಕ ಸಂಘದ ಆವರಣದಿಂದ ರಥಯಾತ್ರೆ ಆರಂಭಗೊಂಡಿತು. ರಥಯಾತ್ರೆ ಚಾಲನೆ ಹಿನ್ನೆಲೆಯಲ್ಲಿ ಕರ್ನಾಟಕ ಸಂಘದ ಆವರಣದಲ್ಲಿ ಬೆಳಗ್ಗೆ ಹಬ್ಬದ ಸಂಭ್ರಮ ಕಂಡುಬಂದಿತು. ಹೂವು ತಳ್ಳಿರುವ ತೋರಣಗಳಿಂದ ಶೃಂಗರಿಸಿದ್ದ ರಥವು ಗಮನ ಸೆಳೆಯಿತು. ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಒಂದೇ ಬಣ್ಣದ ಸೀರೆ ಧರಿಸಿ ಆಗಮಿಸಿ ಕಾರ್ಯಕ್ರಮದ ಕಳೆ ಹೆಚ್ಚಿಸಿದರು. ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಈ ರಥಯಾತ್ರೆಗೆ ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ ಅವರು ಚಾಲನೆ ನೀಡಿದರು. ಜಿಲ್ಲಾ ಆಡಳಿತದ ಸೂಚನೆ ಹಿನ್ನೆಲೆ ರಜೆ ದಿನವಾದ ಭಾನುವಾರವೂ ಬೇರೆ ಬೇರೆ ಇಲಾಖೆಗಳ ಅಧಿಕಾರಿಗಳು ತಮ್ಮ ತಮ್ಮ ಕಚೇರಿಯ ಸಿಬ್ಬಂದಿಯೊಂದಿಗೆ ಆಗಮಿಸಿದರು. ಜ್ಯೋತಿ ರಥಯಾತ್ರೆ ಕಾರ್ಯಕ್ರಮದಲ್ಲಿ ಶಾಲಾ ಕಾಲೇಜಿನ ವಿದ್ಯಾರ್ಥಿನಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ರಥಯಾತ್ರೆಯನ್ನು ಯಶಸ್ವಿಗೊಳಿಸಿದರು. ನಗರದ ಪ್ರಮುಖ ರಸ್ತೆಗಳಲ್ಲಿ ಜಾಥಾ, ನಗರದ ಬಂಗಾರ್ ಬಜಾರ್, ಸದರ್ ಬಜಾರ್, ಹಳೆ ನಗರಸಭೆ ಕಚೇರಿ ಮುಂಭಾಗ, ಕೇಂದ್ರ ಬಸ್ ನಿಲ್ದಾಣ, ಅಂಬೇಡ್ಕರ್ ವೃತ್ತ ಮಾರ್ಗವಾಗಿ ಬಸವೇಶ್ವರ ವೃತ್ತದ ಮೂಲಕ ಮಾನ್ವಿಯತ್ತ ಹೊರಟಿತು. ಈ ಜ್ಯೋತಿ ರಥಯಾತ್ರೆಯು ಮಾನ್ವಿ, ಸಿಂಧನೂರು, ಮಸ್ಕಿ, ಲಿಂಗಸ್ಗೂರು, ಕವಿತಾಳ, ದೇವದುರ್ಗ, ಗಬ್ಬೂರ, ಅರೆಕೇರ, ಸಿರುವಾರ ಸೇರಿದಂತೆ ಫೆಬ್ರವರಿ 5ರವರೆಗೆ ಜಿಲ್ಲೆಯಾದ್ಯಂತ ಬೇರೆ ಕಡೆಗಳಲ್ಲಿ ಸಂಚರಿಸಲಿದೆ.
ಮಡಿವಾಳ ಮಾಚಿದೇವ ಜಯಂತಿ ಅಂಗವಾಗಿ ಮಡಿವಾಳ ಮಾಚಿದೇವ ಪುತ್ಥಳಿಗೆ ಜಿಲ್ಲಾ ಆಡಳಿತ ವತಿಯಿಂದ ಮಾಲಾರ್ಪಣೆ ಮಾಡಿ ಭಾವಚಿತ್ರದ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ನಗರದ ಆರ್ಟಿಒ ಕಚೇರಿ ಸಮೀಪದಲ್ಲಿರುವ ಮಡಿವಾಳ ಮಾಚಿದೇವ ವೃತ್ತದಲ್ಲಿ ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತ ಆಶ್ರಯ ಮಡಿವಾಳ ಮಾಚಿದೇವ ಜಯಂತಿ ಅಂಗವಾಗಿ ಹಮ್ಮಿಕೊಂಡಿದ್ದ ಭಾವಚಿತ್ರ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಮೆರವಣಿಗೆಯು ಮಡಿವಾಳ ಮಾಚಿದೇವ ವೃತ್ತದಿಂದ ಆರಂಭವಾಗಿ ಬಿಆರ್ಬಿ ವೃತ್ತ, ನೇತಾಜಿ ಸರ್ಕಲ್, ಶೆಟ್ಟಿಬಾವಿ ವೃತ್ತ, ಸರಫ್ ಬಜಾರ್, ತೀನ್ ಕಂದಿಲ್, ಭಗತ್ ಸಿಂಗ್ ವೃತ್ತ, ಜಾಕಿರ್ ಹುಸೇನ್ ವೃತ್ತ, ಮಹಿಳಾ ಸಮಾಜ, ಜೈಲ್ ರಸ್ತೆ, ಮಹಾನಗರ ಪಾಲಿಕೆ ಕಚೇರಿ ರಸ್ತೆ, ಕೇಂದ್ರ ಬಸ್ ನಿಲ್ದಾಣದಿಂದ ಅಂಬೇಡ್ಕರ್ ವೃತ್ತದ ಮೂಲಕ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದವರೆಗೆ ನಡೆಯಿತು. ಮೆರವಣಿಗೆಯಲ್ಲಿ ಸಮಾಜದ ಮಹಿಳೆಯರು ಕಳಸ ಕುಂಭ ಹೊತ್ತು ಸಾಗಿದರು. ಈ ಸಂದರ್ಭದಲ್ಲಿ ಕಿಲ್ಲೆ ಬೃಹತ್ ಮಠದ ಶ್ರೀ ಶಾಂತಮಲ ಶಿವಾಚಾರ್ಯ ಮಹಾಸ್ವಾಮಿಗಳು, ಸೋಮರಪೇಟೆ ಹಿರೇಮಠದ ಶ್ರೀ ರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು, ಶಾಸಕ ದಳ ಬಸನಗೌಡ, ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜು, ಮೊಹಮ್ಮದ್ ಶಾಲಂ, ಮಾಜಿ ಸಂಸದ ಬಿವಿ ನಾಯಕ, ಮಡಿವಾಳ ಸಮಾಜದ ಹಿರಿಯ ಮುಖಂಡ ಜಿ ಶಿವಮೂರ್ತಿ, ಮಹಾನಗರ ಪಾಲಿಕೆ ಮಾಜಿ ಸದಸ್ಯ ಬಿ ರಮೇಶ, ಸಮಾಜ ಮುಖಂಡರಾದ ನರಸಪ್ಪ ಎಕ್ಲಸ್ಪುರ, ಎ ಚಂದ್ರಶೇಖರ್, ತಹಶೀಲ್ದಾರ್ ಸುರೇಶ್ ವರ್ಮಾ, ಕಾಂಗ್ರೆಸ್ ಮುಖಂಡ ಕೆ ಶಾಂತಪ್ಪ, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಜಾಲ್ದರ್, ಅರವಿ ನಾಗನಗೌಡ, ಶಶಿಕಲಾ ಭೀಮರಾಯ, ಕೊಟ್ರೇಶಪ್ಪ ಕೊರೆ ಸೇರಿದಂತೆ ಅನೇಕರು ಭಾಗವಹಿಸಿದರು. ಶ್ರೀ ಮಡಿವಾಳ ಮಾಚಿದೇವ ಜಯಂತಿ ಅಂಗವಾಗಿ ಮಡಿವಾಳ ಮಾಚಿದೇವ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಿದರು. ಶ್ರೀ ಮಡಿವಾಳ ಮಾಚಿದೇವರ ಭಾವಚಿತ್ರ ಮೆರವಣಿಗೆ ನಗರದ ಸೋಮರಪೇಟೆ ಮಠದಿಂದ ಶ್ರೀ ಚಿನ್ನಬಿಟ್ಟ ವೀರ ಹನುಮಾನ ದೇವಸ್ಥಾನದವರೆಗೆ ಮೆರವಣಿಗೆ ನಡೆಸಲಾಯಿತು. ಮೆರವಣಿಗೆಯಲ್ಲಿ ಡೋಳು ಕುಣಿತ, ಮಹಿಳೆಯರಿಂದ ಕಳಸಾರೋಹಣ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜನರ ಗಮನ ಸೆಳೆದವು. ಡಿಜೆ ಅದ್ದೂರಿಯಾಗಿ ಮೆರವಣಿಗೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಡಿವಾಳ ಸಮಾಜ ಬಂಧುಗಳು, ಗಜ್ಗರಪೇಟೆ ಮತ್ತು ತಾಯಿನಗರ ಬಡಾವಣೆಯ ನಿವಾಸಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.
ಘಟ್ಟಘೋಷವಾಗಿ ಹೇಳಬಹುದು. ಅನುಭವ ಮಂಟಪದ ಗಣಮಣಿ ಮಡಿವಾಳ ಮಾಚಿದೇವ ಶರಣರು 12ನೇ ಶತಮಾನದ ಅಣ್ಣ ಬಸವಣ್ಣನ. ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯಿತಿ, ರಾಯಚೂರು ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಾಂಸ್ಕೃತಿ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಶ್ರೀ ಮಡಿವಾಳ ಮಾಚಿದೇವ ಜಯಂತಿ ಕಾರ್ಯಕ್ರಮವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ಮಾತನಾಡಿದ ಸೀತಾ ಸುಬ್ಬರಾಜು ಸ್ಮಾರಕ ಮಹಾವಿದ್ಯಾಲಯದ ವಿಶ್ರಾಂತ ಪ್ರಾಚಾರ್ಯರಾದ ಪರಮೇಶ್ವರ ಸಾಲಿಮಠ ಅವರು ಬಸವಣ್ಣನವರು ತೋರಿದ ಸಮಾಜದ ಹಾದಿಯಲ್ಲಿ ಮಡಿವಾಳ ಮಾಚಿದೇವರು ನಡೆದು ಶರಣರ ವಚನ ಸಾಹಿತ್ಯವನ್ನು ಸಂರಕ್ಷಿಸಿದ್ದಾರೆ. ಅವರು ತೋರಿದ ಮಾರ್ಗದಲ್ಲಿ ನಾವೆಲ್ಲರೂ ನಡೆಯಬೇಕು ಎಂದು ಹೇಳಿದರು. ಸಾಮಾಜಿಕ ವ್ಯವಸ್ಥೆಯ ಕೆಳಸ್ತಾರದಲ್ಲಿದ್ದರೂ ಅಪಾರ ಪಾಂಡಿತ್ಯ ಗಳಿಸಿದ ವೀರ ಗಣಚಾರಿ ಮಡಿವಾಳ ಮಾಚಿದೇವರು ಕಲ್ಯಾಣ ಕ್ರಾಂತಿಯ ಶ್ರೇಷ್ಠ ಶರಣರಲ್ಲಿ ಒಬ್ಬರಾಗಿದ್ದು, ನುಡಿದಂತೆ ನಡೆದು ಸಮಾನತೆ, ಮಾನವೀಯತೆ ಮತ್ತು ಆಧ್ಯಾತ್ಮಿಕ ಉನ್ನತಿಗೆ ಸಂದೇಶ ನೀಡಿದರು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಮಾಜದ ಜಿಲ್ಲಾ ಅಧ್ಯಕ್ಷ ಜಂಬಣ್ಣ ಮಾತನಾಡಿ, ಜಾತಿ ಪದ್ಧತಿ ನಿರ್ಮೂಲನೆಗೆ ಶರಣರು ಶ್ರಮಿಸಿದ್ದು, ಅವರಲ್ಲಿ ಮಡಿವಾಳ ಮಾಚಿದೇವ ಪ್ರಮುಖರು. ಅವರ ಆಚಾರ ವಿಚಾರವನ್ನು ಪ್ರತಿಯೊಬ್ಬರೂ ಅನುಸರಿಸಬೇಕು ಎಂದರು. ಕರ್ನಾಟಕದ ನಿರುಪಮ ಜ್ಞಾನೇಂದ್ರ ನಿಧಿ ವೀರಘಂಟೆಯ ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವದ ಈ ಕಾರ್ಯಕ್ರಮದ ಗಣ್ಯರನ್ನು ಮೊದಲು ಮಾಡಿಕೊಂಡು ನಮ್ಮ ಆತ್ಮೀಯರು ಅವಕಾಶವನ್ನು ಕಲ್ಪಿಸಿರುವಂತಹ ನಮ್ಮ ಮಹಾವಿದ್ಯಾಲಯದ ಕಾರ್ಯಕಾರಿ ಸಮಿತಿಯ ಪದಾಧಿಕಾರಿಗಳು, ನಮ್ಮ ರಾಯಚೂರು ನಗರ ಪಾಲಿಕೆ, ಈ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಮಾನ್ಯರೇ, ತಾಯಿಂದರೆ, ಅಣ್ಣ ತಮ್ಮಂದರೆ, ಬುದ್ಧ ಮಕ್ಕಳೇ, ನೀವು ಎಷ್ಟೋ ಸಂಯಮ ಮಾಡಿದರೆ ಅಷ್ಟೋ ದಿನೋತ್ಸವಕ್ಕೆ ಗೌರವ ತಂದಂತೆ. ನೀವೇ ನಿಮ್ಮ ಹಕ್ಕುಗಳನ್ನು ಮಾಡಿಕೊಳ್ಳುವಂಥ ಇಚ್ಛೆಗಳನ್ನು ಪ್ರಶಾಂತತೆಯಿಂದ ಕಾರ್ಯಕ್ರಮಗಳು ನೀವು ಮತ್ತು ವೈಯಕ್ತಿಕವಾಗಿ ತುಂಬ ಗಮನಗಳು ಅದೇ ರೀತಿಯಾದಂತಹ ಮತ್ತು ಶರಣ ಸಮೂಹದಲ್ಲಿ ತಮ್ಮದೇ ಶಿಸ್ತು, ಸಂಯಮ, ನೇರನುಡಿಯ ನಿಷ್ಠುರವಾದಿಯಾಗಿರುವಂಥ ಮಡಿವಾಳ ಮಾಚಿದೇವರ ಒಂದು ವಿಶೇಷವಾದಂತಹ ಈ ಒಂದು ಕಾರ್ಯಕ್ರಮ ಅಂತಂದಾಗ ಮೊದಲೊಂದು 3-4 ಆತನಿಂದಲೇ ಆಗಿರುವಂಥವುಗಳನ್ನ ನೋಡೋಣ. ವಿಜಯಪುರದ ಸಿಂದಗಿ ತಾಲೂಕಿನ ಹಿಪ್ಪರಗಿ ದೇವರ ಹಿಪ್ಪರಿಗೆಯಾದದು ಮಡಿವಾಳ ಮಾಚಿದೇವರಿಂದ. ಆ ಊರಿನ ಕಲ್ಲಿನಾಥ, ಕಲಿದೇವ, ಕಲಿದೇವಯ್ಯ, ಕಲಿದೇವರ ದೇವ ಎಂದು ದೇವರಾದುದು ಮಾಚಯ್ಯನಿಂದ. ಇಡೀ ಕಲ್ಯಾಣದ ಶರಣ ಸಮೂಹಕ್ಕೆ ಗಣಾಚಾರ ಎಂದರೇನು, ಗಣಾಚಾರದ ಅರ್ಥ ಏನು, ಗಣಾಚಾರದ ಗುಟ್ಟು ಏನು ಎಂದು ತಿಳಿಸಿಕೊಟ್ಟಾದರೆ ಮಡಿವಾಳ ಮಾಚಯ್ಯನಿಂದ. ಅಳಿಯ ಬಿಗ್ಗಳರಾಯ ಕಾರಣಾಂತರಗಳಿಂದ ಅನೇಕ ದಾಳಿಗಳನ್ನು ಮಾಡಿದಾಗ ಆ ದಾಳಿಗಳನ್ನು ನಿರ್ಭೀತಿಯಿಂದ ಎದುರಿಸಿ ಶರಣರನ್ನ, ಶರಣ ಸಂತಾನವನ್ನ, ಶರಣರ ಬರಹಗಳನ್ನು ರಕ್ಷಿಸಿ ಉಳಿವಿಯಲ್ಲಿ ಪುನಃ ಬಸವ ತತ್ವ ಮಂಟಪವನ್ನು ಕಟ್ಟಿದಾಗಲೇ ಮಾಚಯ್ಯ. ಅಷ್ಟೇಕೆ ಶಿವನ ವಿಶ್ವಪ್ರಕಾಶ ವಿರಾಜಮಾನವಾದುದು 12ನೇ ಶತಮಾನದ ಅನುಭವ ಮಂಟಪದ ಶ್ರೇಷ್ಠ ಶರಣ ಮಾಚಯ್ಯನಿಂದ ಎನ್ನುವುದನ್ನು ನಾವು ನೀವೆಲ್ಲರೂ ಅರ್ಥ ಮಾಡಿಕೊಂಡಿವೆ ಅಂತಂದಾಗ ಮಾಚಿದೇವನ ಕೊಡುಗೆ, ಮಾಚಿದೇವನ ನಿಜವಾಗಿರುವಂತಹ ಸಮಾಜ ಸೇವೆ ಎನ್ನುವುದು ಅದು ಅರ್ಥ ಆಗ್ತಾ ಇದೆ. ಅದಕ್ಕೆ ತೋರಿಸ್ತಾರೆ. ಮಡಿವಾಳ ಮಾಚಯ್ಯ ಯಾವತ್ತೂ ಆತನ ವೃತ್ತಿ ಏನಿತ್ತು ಅದರ ಚಾಮರಸ ತನ್ನ ಪ್ರಬಂಧದಲ್ಲಿ ಒಂದು ಶರಣಾರ್ಥಿ ಪದ್ಯದಲ್ಲಿ ಹೇಳ್ತಾನೆ. ಶರಣವಕ್ರ ಸಮಸ್ತ ಅಂತಃಕರಣದಲ್ಲಿ ಅನಾದಿ ಮಾಯಾಂಬರದ ಮೈಲಿಗೆಗಳಿದು ಭಕ್ತಿರಸ ಪ್ರವಾಹದಲ್ಲಿ ಶರಣ ಪದವಿಗೆ ಸಲ್ಲಿಸಿ
ಪರಮೇಶ್ವರನ ತೋರುವ ಸುಲಭ ಕರುಣಾಶರದಿ ಮಡಿವಾಳ ಮಾಚುದೇವನಿಗೆ ಶರಣಾರ್ಥಿ. ಮಾಚುದೇವನ ಕೆಲಸ ಏನು ಅಂತಂದ್ರೆ, ಶಿವಭಕ್ತರ ಮಲಿನ ಬಟ್ಟೆಗಳನ್ನು ತೊಳೆದು ಸ್ವಚ್ಛ ಮಾಡಿ ಒಣಗಿಸಿ ಗಳಿಗೆ ಮಾಡಿ ಗಂಟು ಕಟ್ಟಿ ಅವರವರ ಮನೆಗೆ ಕೊಡುವಂತಹದ್ದು ಅಷ್ಟೇ ಅಲ್ಲ, ಸಮಾಜದ ಮಲಿನತೆಯನ್ನು ತೊಳೆಯುವುದು, ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವುದು, ಸಮಾಜಕ್ಕೆ ಬೆಳೆದಂತಹ ಮಲಿನತೆಯನ್ನು ದೂರೀಕರಿಸಿ ಸ್ವಚ್ಛ ಸಮಾಜವನ್ನಾಗಿ ಮಾಡುವುದು, ಇವೆಲ್ಲವೂ ಆತನ ಕಾಯಕವಾಗುವುದರಿಂದ ಮಡಿವಾಳ ವೃತ್ತಿಯಲ್ಲಿ ಕೇವಲ ಸ್ವಚ್ಛ ಮಾಡುವುದಷ್ಟೇ ಅಲ್ಲ ಎನ್ನುವಂಥದ್ದನ್ನು ಆತ ತೋರಿಸಿಕೊಟ್ಟ. ಆಚರಿಸುತ್ತಿದ್ದೇವೆ. ಎಲ್ಲರಿಗೂ ಮಡಿವಾಳ ಜಯಂತಿಯ ಶುಭಾಶಯಗಳನ್ನು ಹೇಳಿಕೆ ನಾನು ಇಚ್ಛೆ ಪಡ್ತೀನಿ. ಈ ಒಂದು ಮಡಿವಾಳ ಅಂದರೆ 12ನೇ ಶತಮಾನದಲ್ಲಿ ಬಸವಣ್ಣನವರು ಏನು ಅನುಭವ ಮಂಟಪ ಸ್ಥಾಪಿಸಿ, ಅವ್ರು ಯಾಕೆ ಸ್ಥಾಪಿಸಿದರು? ಎಲ್ಲರಿಗೆ ಸಮಾನತೆ ಸಮಬಾಳು, ಎಲ್ಲರೂ ಜಾತಿ ಮೀರಿ ಎಲ್ಲ ಯಾವ ಜಾತಿ ಇಲ್ಲ, ಎಲ್ಲರೂ ಒಂದೇ ತಮ್ಮ ತಮ್ಮ ಕಾಯಕ ಮಾಡಿ ಎಲ್ಲ ಒಂದು ಮಾನವ ಕುಲದಲ್ಲಿ ಎಲ್ಲರೂ ಸಮಾನರಂತ ಹೇಳಿಕೆ ಒಂದು ಆ ನಿಟ್ಟಿನಲ್ಲಿ ಎಲ್ಲರನ್ನು ಸೇರಿಸಿಕೊಂಡು ಬಸವಣ್ಣನವರು ಒಂದು ಅನುಭವ ಮಂಟಪ ಮಾಡಿದರು. ಆ ಅನುಭವ ಮಂಟಪದಲ್ಲಿ ಎಲ್ಲ ಹಿಂದುಳಿದ ವರ್ಗ ಜಾತಿಯ ಮತ್ತು ಮುಂದುವರೆದ ಜಾತಿಯ ಎಲ್ಲರೂ ಸೇರಿ ಆ ಒಂದು ಚಿಂತನ ಮಂಥನ ಅಂದರೆ ಸಾಮಾಜಿಕ ಕಳಕಳಿ, ಸಾಮಾಜಿಕತೆಯಲ್ಲಿರುವಂಥ ಒಂದು ಏನು ಕೀಳಿರಿಮೆ ಮೇಲಿರಿಮೆ ಏನಿತ್ತು ಅದನ್ನು ಹೋಗಲಾಡಿಸ್ಲಿಕ್ಕೆ, ಜಾತಿ ಪದ್ಧತಿ ಹೋಗಲಾಡಿಸ್ಲಿಕ್ಕೆ, ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲಿಕ್ಕೆ ಆ ಒಂದು ಅನುಭವವನ್ನು ಮಂಟಪ ಕಟ್ಟಿ ಒಂದು ಬಸವಣ್ಣವರ ನೇತೃತ್ವದಲ್ಲಿ ಅನೇಕ ಸಂತರು ಕಾರ್ಯವನ್ನು ಮಾಡಿದರು. ಆ ಸಂತರಲ್ಲಿ ಶ್ರೀ ಮಡಿವಾಳ ಮಾಚಿದೇವರು ಸಹ ಅಗ್ರರೆಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಇವತ್ತು ಮಡಿವಾಳ ಮಾಚಿದೇವರು ಬಸವಣ್ಣನ ಅತ್ಯಂತ ಶ್ರದ್ಧೆಯಿಂದ ಅವ್ರನ್ನ ಬಸವಣ್ಣ ನನ್ನ ತಂದೆ ಅಂತಂದು ಸಂಬೋಧಿಸಿದ್ರು. ಬಸವಣ್ಣನ ಸಹ ಮಾಚಿದೇವ ನನ್ನ ತಂದೆ ಅಂತ ಸಂಬೋಧಿಸಿದ್ರು. ಅಂದ್ರೆ ಅಂತ ಅನನ್ಯತೆ, ಅಂತ ಶರಣಭಕ್ತಿ, ಅವರು ಶ್ರದ್ಧೆ ಅಂದ ಎಲ್ಲ ಸಂತರಿಗೂ ಸಹ ಸೇವೆ ಮಡಿಯನ್ನು ಮಡಿವಾಳ ಮಾಚಿದೇವರು ಮಾಡ್ತಾ ಇದ್ರು. ಮತ್ತು ಇವತ್ತು ಏನಾದರೂ ವಚನಗಳು ಸಾಹಿತ್ಯ ಉಳಿದಿದೆ ಅಂದ್ರೆ, ಅಲ್ಪ ಉಳಿದಿದೆ ಅಂದ್ರೆ ಅದು ಶ್ರೀ ಮಡಿವಾಳ ಮಾಚಿದೇವರ ಒಂದು ಹೋರಾಟ ದಿಟ್ಟತನದಿಂದ ಇವತ್ತು ಮಡಿವಾಳ ಮಾಚಿದೇವರಿಂದ ಆ ವಚನಗಳು ಇವತ್ತು ನಮಗೆ ಲಭ್ಯವಿದೆ. ಇಲ್ಲದಿದ್ರೆ ಎಲ್ಲ ಏನು ಅವತ್ತು ಸಹ ಬಂಡವಾಳಶಾಹಿಗಳು ಇವತ್ತು ಯಾವ ರೀತಿ ನಮ್ಮನ್ನು ಶೋಷಣೆ ಮಾಡ್ತಾರೆ ಅವತ್ತು ಸಹ ಇದ್ರು. ಆ ಒಂದು ವಚನ ಸಾಹಿತ್ಯನ ನಾಶ ಪಡಲಿಕ್ಕೆ ಅವರೆಲ್ಲ ಇದು ಮಾಡಿದ್ರು, ಕೃತ್ಯವನ್ನು ಮಾಡಿದ್ರು. ಆದರೂ ಸಹ ಮಡಿವಾಳ ಒಂದು ಮಾಚಿದೇವರ ಒಂದು ನೇತೃತ್ವದಲ್ಲಿ ಹೋರಾಡಿ ಅವತ್ತು ವಚನ ಸಾಹಿತ್ಯ ಭಂಡಾರವನ್ನು ರಕ್ಷಿಸಬೇಕಾಗಿ ಇವತ್ತು ಇಡೀ ದೇಶದಾದ್ಯಂತ ಜಗತ್ತಿನಾದ್ಯಂತ ವಚನಗಳು ಉಳಿದಿವೆ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ.